ಬಿಸಿ ಹಂಚಿನ ಮೇಲೆ ಈರುಳ್ಳಿ ಹಾಕುವ ರಹಸ್ಯ ತಿಳಿದ್ರೆ ನೀವೇ ಶಾಕ್ ಆಗ್ತೀರಾ. ಜನ್ಮದಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಮಿಸ್ ಮಾಡದೆ ಇವತ್ತಿನ ಟಿಪ್ಸ್ ಎಲ್ಲವನ್ನು ನೋಡಿ. ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಬಾಳೆಹಣ್ಣು ಫ್ರೆಶ್ ಇದೆ ಅಂತ ನಾವು ಜಾಸ್ತಿನೇ ತಂದಿರ್ತೀವಿ ನೋಡಿ. ಒಂದು ಚಿಪ್ಪು ತಿಂದು ಖಾಲಿ ಆಗೋದ್ರೊಳಗಾಗಿ ಇನ್ನೊಂದು ಚಿಪ್ಪು ಹಣ್ಣಾಗೆ ಹೋಗುತ್ತೆ. ಹಣ್ಣು ಗಳತೋಗಿ ಹಾಳಾಗ್ಬಿಟ್ರೆ ಇನ್ನು ಮತ್ತೆ ನಮಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಇಲ್ಲಿ ನನ್ನ ಹತ್ರ ಒಂದು ಗೊನೆ ಆಗುವಷ್ಟು ಬಾಳೆಹಣ್ಣಿತ್ತು. ಎಲ್ಲ ಒಟ್ಟಿಗೆ ಹಣ್ಣಾಗಿತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಣ್ಣು ಜಾಸ್ತಿ ಇರುವಾಗ ಈ ರೀತಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಯೂಸ್ ಆಗ್ಬೋದು, ಟ್ರೈ ಮಾಡಿ. ಊರಿಂದ ಅಮ್ಮನ ಮನೆಯಿಂದ ಒಂದು ಗೊನೆ ಫುಲ್ ಬಾಳೆಹಣ್ಣು ಕಳಿಸಿದ್ರು. ಈ ಹಣ್ಣು ಹಾಗೆ ಎಲ್ಲವೂ ಒಂದೇ ಸಲ ಹಣ್ಣಾಗಿ ಗಳತೋಗಿ ಹಾಳಾಗ್ಬಿಡುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಹಣ್ಣು ಜಾಸ್ತಿ ಇರುವಾಗ ಈ ರೀತಿ ನೀವು ಮಾಡಿ ಇಟ್ಕೊಳ್ಳಿ. ಒಂದು ವಾರ ಎಕ್ಸ್ಟ್ರಾ ಇಟ್ಟು ತಿನ್ಬೋದು. ಇಲ್ಲಿ ದೊಡ್ಡ ಶೀಟ್ ಆಗಿರುವ ಡಬಲ್ ಫೋಲ್ಡ್ ಆಗಿರುವ ಒಂದು ಪೇಪರ್ ತೊಗೊಂಡಿದ್ದೀನಿ. ಪೇಪರ್ ಮಧ್ಯದಲ್ಲಿ ದೊಡ್ಡದಾಗಿರುವ 2 ಚಿಪ್ಪನ್ನು ಹಾಕಿ ಈ ರೀತಿ ಸ್ವಲ್ಪನೂ ಗಾಳಿನೇ ಆಡಬಾರ್ದು, ಹಾಗೆ ನೀಟಾಗಿ ಫೋಲ್ಡ್ ಮಾಡಿಬಿಡಿ. ನೀಟಾಗಿ ನೋಡಿ ಈ ರೀತಿ, ಮತ್ತೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಬೇಕಿದ್ರೆ ದಾರ ಇದ್ದರೆ ದಾರ ಕಟ್ಟಿ, ಇಲ್ಲ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಉಲ್ಟಾ ಮಾಡಿ ಇಟ್ಬಿಟ್ರೆ ಟೈಟಾಗಿರುತ್ತೆ. ಈ ಹಣ್ಣನ್ನು ಒಂದು ವಾರಗಟ್ಟಲೆ ಇದೇ ರೀತಿಯಾಗಿ ನೀವು ಇಟ್ಕೊಳ್ಬೋದು. ಸ್ವಲ್ಪನೂ ಗಾಳಿ ಆಡದೆ ಈ ರೀತಿ ಪೇಪರಲ್ಲಿ ಸುತ್ತಿ ಇಟ್ಟರೆ ಇನ್ನೂ ಒಂದು ವಾರ ಎಕ್ಸ್ಟ್ರಾ ಇಟ್ಕೊಂಡು ಹಣ್ಣನ್ನು ತಿನ್ಬೋದು. ನಾನು ಜಾಸ್ತಿ ಹಣ್ಣು ತಂದಾಗೆಲ್ಲ ಇದೇ ರೀತಿಯಾಗಿ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಮತ್ತೆ ನಾವು ಹಣ್ಣು ತಿನ್ಬೇಕೆಂದಾಗ ಓಪನ್ ಮಾಡಿ ನೋಡಿದರೆ ಹಾಳಾಗೋದಿಲ್ಲ, ಫ್ರೆಶಲ್ಲೇ ಇರುತ್ತೆ. ಒಂದು ವಾರದವರೆಗೂ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಹಣ್ಣು ಜಾಸ್ತಿ ಇದ್ದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ನೀವು ಇದನ್ನು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು, ಇಲ್ಲಾಂದರೆ ಹಾಗೇನಾದರೂ ಟೇಬಲ್ ಮೇಲೆ ಫೋಲ್ಡ್ ಮಾಡಿ ಇಟ್ಟಿರ್ಬೋದು. ಈ ಥರ ಒಂದು ಬುಟ್ಟಿಯಲ್ಲೇ ಹಾಕಿ ಇಡ್ಬೋದು. ನಾನು ಈ ಹಣ್ಣನ್ನು 2 ದಿನ ಆದಮೇಲೆ ನಿಮಗೆ ತೋರಿಸ್ತೀನಿ. ಹಾಗೆ ಇಟ್ಬಿಟ್ಟು ಅದೇ ಫ್ರೆಶಲ್ಲೇ ಹಣ್ಣು ಸಿಗುತ್ತೆ. ಇದೇ ರೀತಿ ಇನ್ನೂ ಒಂದು ವಾರವರೆಗೂ ನಾವು ಇಟ್ಟು ಈ ಹಣ್ಣನ್ನು ತಿನ್ಬೋದು. ಈ ಹಣ್ಣಿನ ರುಚಿ ನಮಗೆ ಹಳ್ಳಿ ಕಡೆ ಬಿಟ್ಟರೆ ಬೇರೆ ಎಲ್ಲಿ ಸಿಗಲ್ಲ. ಇದು ಏಲಕ್ಕಿ ಬಾಳೆಹಣ್ಣು. ಇದು ರುಚಿನೇ ಸಖತ್ತಾಗಿರುತ್ತೆ ನೋಡಿ. ಅದೇ ಫ್ರೆಶ್ಶು ಮತ್ತು ಅದೇ ಕಲರ್ ಇದೆ, ಗಳತಿಲ್ಲ. ತುಂಬ ಚೆನ್ನಾಗಿದೆ ಹಣ್ಣು. ಎಲ್ಲರಿಗೂ ಯೂಸ್ ಆಗುವಂಥ ಟಿಪ್ಸ್ ಇದು. ಒಮ್ಮೆ ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನರಗುಳ್ಳೆ ಅಥವಾ ಚಮಕ್ಲು ಅಂತ ಹೇಳ್ತೀವಿ. ಆ ಗುಳ್ಳೆಗಳಿಗೆ ಒಂದು ಮನೆಮದ್ದು. ನೈಸಾಗಿರೋ ಕಲ್ಲು ಚೆನ್ನಾಗಿರೋದಿಲ್ಲ. ಈ ರೀತಿ ಹಾರ್ಡ್ ಆಗಿರುವ ಕಲ್ಲನ್ನು ತೊಗೊಂಡಿದ್ದೀನಿ. ಅಥವಾ ಏನಾದರೂ ಸಿಮೆಂಟ್ ಹಾಕಿರುವ ಗೋಡೆ ಇದ್ದರೂ ಪರವಾಗಿಲ್ಲ, ಅಥವಾ ಜಜ್ಜಿ ಆದರೂ ತೊಗೊಳ್ಬೋದು. ಈ ಕಲ್ಲು ಮೇಲೆ ಒಂದೇ ಒಂದು ಬೆಳ್ಳುಳ್ಳಿ ಎಸಳನ್ನು ಈ ರೀತಿ ಉಜ್ಜಿ ಪೇಸ್ಟ್ ತೆಗಿಬಿಡಿ. ಆ ಪೇಸ್ಟನ್ನು ಎಲ್ಲಿ ನರಗುಳ್ಳೆ ಇರುತ್ತೋ, ಎಲ್ಲಿ ನರಹುಲಿ ಅಂತ ಗುಳ್ಳೆಗಳಿರುತ್ತೋ ಅಲ್ಲಿ ಇಟ್ಕೊಂಬಿಡಿ. ಈ ಒಂದು 10 ರಿಂದ 15 ನಿಮಿಷಗಳ ಕಾಲ ಆ ಜಾಗದಲ್ಲಿ ಈ ಬೆಳ್ಳುಳ್ಳಿ ಪೇಸ್ಟ್ ಇರಬೇಕು. ಈ ರೀತಿ ಒಂದು ವಾರ ನೀವು ಮಾಡಿಕೊಂಡ್ರೆ ಎಂಥದೇ ನರಗುಳ್ಳೆ ನರಹುಲಿಗಳಂಥ ಒಂದು ಸಣ್ಣ ಸಣ್ಣ ಗುಳ್ಳೆಗಳಿದ್ರೂ ಕೂಡ ಉದುರು ಹೋಗುತ್ತೆ. ಕೆಲವೊಬ್ಬರಿಗೆ ಮುಖದಲ್ಲಾಗುತ್ತೆ, ಕೈ ಕಾಲುಗಳಲ್ಲಾಗುತ್ತೆ. ಮುಖದಲ್ಲಿ ಬಂದರೆ ಅಸಹ್ಯವಾಗುತ್ತೆ. ಈ ರೀತಿ ಮನೆಮದ್ದನ್ನು ಬಳಸಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಂಥದೇ ಗುಳ್ಳೆಗಳಿದ್ರೂ ಉದುರೇ ಹೋಗ್ಬಿಡುತ್ತೆ. ಟ್ರೈ ಮಾಡಿ ನೋಡಿ. ಈ ಮನೆಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಈಗ ಚಳಿಗಾಲ ಜಾಸ್ತಿ ಆಗಿರೋದ್ರಿಂದ ಕೋಲ್ಡ್ ಕಫ ಜಾಸ್ತಿನೇ ಆಗ್ತಾ ಇರುತ್ತೆ. ಹೀಗೆ ಮಾಡಿ, ಒಂದು ಬಿಲ್ಲ ಗಾತ್ರದ ಶುಂಠಿ ತೊಗೊಂಡಿದ್ದೀನಿ. ಶುಂಠಿನ ಈ ರೀತಿ ಸ್ವಲ್ಪ ಸಿಪ್ಪೆ ಭಾಗ ಕಟ್ ಮಾಡಿ ಈ ರೀತಿ ಚಾಕುದಿಂದ ಚುಚ್ಕೊಂಬಿಡಿ. ಎಂಥದೇ ಕಫ ಕೋಲ್ಡು ಇದ್ದರೂ ಕಡಿಮೆ ಆಗುತ್ತೆ. ಹೀಗೆ ಮಾಡ್ಕೊಳ್ಳಿ. ಕಫ ಕೋಲ್ಡು ಜಾಸ್ತಿ ಇರುವಾಗ ಚಿಕ್ಕ ಮಕ್ಕಳಿಗೂ ಕೂಡ ಈ ವಿಧಾನವನ್ನು ನೀವು ಬಳಸ್ಬೋದು. ಈ ರೀತಿ ಚೆನ್ನಾಗಿ ನೋಡಿ, ಚೆನ್ನಾಗಿ ಅದರ ರಸ ಬರೋ ಥರ ಈ ರೀತಿ ಚುಚ್ಕೊಂಬಿಡಿ ಚಾಕುದಲ್ಲಿ. ಈ ರೀತಿ ಚುಚ್ಚಿರುವ ಶುಂಠಿಯನ್ನು ಈ ರೀತಿ ಜಾಲರಿ ಮೇಲೆ, ಸ್ಟವ್ ಮೇಲೆ ಚೆನ್ನಾಗಿ ಕಪ್ಪಾಗೋವರೆಗೂ ಚೆನ್ನಾಗಿ ಬಿಸಿ ಮಾಡಿ. ಬಿಸಿ ಇದೆ ನೋಡಿ, ಬಿಸಿ ಇರುವಾಗಲೇ ಈ ಶುಂಠಿನ ಮತ್ತೆ ಒಂದು ಸಲ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಮತ್ತೆ ಈ ರೀತಿ ಚುಚ್ಕೊಂಡು ಅದರ ರಸ ಒಟ್ಟಾರೆ ಬರಬೇಕು. ನಿಮ್ಮ ಹತ್ರ ವಿಕ್ಸ್, ಮಕ್ಕಳಿಗಾದರೆ ವಿಕ್ಸ್ ತೊಗೊಳ್ಳಿ, ದೊಡ್ಡವರಿಗಾದರೆ ಈ ಥರ ಜಂಡು ಬಾಂಬ್ ತೊಗೊಳ್ಳಿ. ತುಂಬ ಸ್ಟ್ರಾಂಗಾಗಿ ನೋವು ಹೊಡೆಯುತ್ತೆ. ನಾನು ಜಂಡು ಬಾಂಬ್ ತೊಗೊಂಡಿದ್ದೀನಿ. ಈ ರೀತಿ ಜಂಡು ಬಾಂಬ್ನ ಈ ಶುಂಠಿ ಮೇಲೆ ಹಚ್ಚಿ, ನಿಮಗೆ ಎಲ್ಲಿ ಕೋಲ್ಡು ಕಫ ಕಟ್ಕೊಂಡು ಈ ಗಂಟಲ ಹತ್ರ ತುಂಬ ಪೇನ್ ಆಗ್ತಾ ಇರುತ್ತಲ್ಲ ಅಂಥ ಜಾಗಕ್ಕೆ ಇದನ್ನು ತಗೊಂಡೋಗಿ ಚೆನ್ನಾಗಿ ಉಜ್ಜಿಬಿಡಿ. ಈ ರೀತಿ ಮಾಡ್ತಾ ಮಾಡ್ತಾ ನಿಮಗೆ ಇಲ್ಲಿ ಒಳಗಡೆ ಕಟ್ಕೊಂಡಿರುವ ಕಫ ಎಲ್ಲ ಇಳಿದೋಗುತ್ತೆ. ಬೆಳಗ್ಗೆ ಒಳಗೆ ಸ್ವಲ್ಪ ಕೂಡ ಕಫ ಇರೋದಿಲ್ಲ. ಈ ಮನೆಮದ್ದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ. ಚಿಕ್ಕ ಮಕ್ಕಳಿಗಾದರೆ ವಿಕ್ಸನ್ನು ತೊಗೊಳ್ಳಿ, ಸ್ಟ್ರಾಂಗ್ ಇರೋದಿಲ್ಲ. ದೊಡ್ಡವರಿಗಾದರೆ ಈ ಜಂಡು ಬಾಂಬನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ 10 ನಿಮಿಷಗಳ
ನಿಮಿಷಗಳ ಕಾಲ ಇದನ್ನು ಉಜ್ಜಬೇಕು. ಬೇಕಂದರೆ ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿಯಾಗಿರೋದರಲ್ಲಿ ಉಜ್ಜಿದರೆ ಬೇಗ ಕಫ ಕಾರುತ್ತೆ. ಈ ಮನೆಮದ್ದಂತೂ ತುಂಬ ಚೆನ್ನಾಗಿ ಈ ಚಳಿಗಾಲದಲ್ಲಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡೋಣ. ಈರುಳ್ಳಿಯಿಂದ ಎಷ್ಟೆಲ್ಲ ಟಿಪ್ಸ್ ಮಾಡ್ಬೋದಲ್ವಾ? ಇವತ್ತಿನ ಒಂದು ಟಿಪ್ಸನ್ನು ನೋಡೋಣ. ಇಲ್ಲಿ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಬಿಡಿ. ನಿಮಗೆ ಈ ಒಂದು ಚಳಿಗಾಲಕ್ಕೆ ಕಾಲುಗಳ ನೋವು, ಪಾದಗಳ ನೋವು ಜಾಸ್ತಿ ಬರ್ತಾ ಇರುತ್ತೆ. ಈ ಒಂದು ಈರುಳ್ಳಿಯಲ್ಲಿ ನೋವು ನಿರೋಧಕ ಶಕ್ತಿ ಇದೆ, ನೋವನ್ನು ಹೀರ್ಕೊಳ್ಳುವಂಥ ಶಕ್ತಿ ಇದೆ. ಹಾಗಾಗಿ ಬಿಸಿ ತವದ ಮೇಲೆ ಚೆನ್ನಾಗಿ ಈ ರೀತಿ ಕಟ್ ಮಾಡಿರುವ ಭಾಗವನ್ನು ಚೆನ್ನಾಗಿ ಈ ರೀತಿ ಹೊಗೆ ಬರೋ ಥರ ಬಿಸಿ ಮಾಡ್ಕೊಳ್ಳಿ. ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ರೀತಿಯಾಗಿ ನೀವು ಹೊಗೆ ಬರಬೇಕು, ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ನಿಮಗೆ ಎಲ್ಲಿ ಪಾದದ ನೋವು ಜಾಸ್ತಿ ಇರುತ್ತೋ ಆ ಜಾಗದಲ್ಲಿ ಈ ಒಂದು ಈರುಳ್ಳಿಯನ್ನು ಶಾಖವನ್ನು ಕೊಟ್ಕೊಳ್ತಾ ಇರಬೇಕು. ರಾತ್ರಿ ಸಮಯದಲ್ಲಿ ಈ ರೀತಿ ಪಾದಗಳ ಸೈಡೆಲ್ಲ ನೀವು ಈ ಒಂದು ಬಿಸಿ ಶಾಖದ ಈರುಳ್ಳಿಯನ್ನು ಕೊಟ್ಕೊಳ್ಳೋದ್ರಿಂದ ನಿಮಗೆ ನೋವು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅವಾಗವಾಗ ನೋವು ಕಾಣಿಸ್ಕೊಂಡ್ರೆ ಈ ವಿಧಾನವನ್ನು ನೀವು ಮಾಡಿ. ಈ ಒಂದು ಈರುಳ್ಳಿಯ ಒಂದು ಮನೆಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳುವಂತಹ ಈ ನೋವಿದೆಯಲ್ಲ, ಎಲ್ಲರಿಗೂ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ.